ಕಮಿಷನ್ ಆರೋಪದ ಬೆನ್ನಲ್ಲೇ ಗುತ್ತಿಗೆದಾರರ ಬಾಕಿ ಬಿಲ್ ಪಾವತಿಗೆ ಕೆಎಸ್ಸಿಎ ಮುಂದಾಗಿದೆ. ಕಾಮಗಾರಿ ನಡೆದು 3 ವರ್ಷವಾದರೂ ಬಿಲ್ ಕ್ಲಿಯರ್ ಮಾಡದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ 20% ಕಮಿಷನ್ಗೆ ಬೇಡಿಕೆ ಇಟ್ಟಿತ್ತು. ಫಿಡೆಲಿಟಸ್ ಕಂಪನಿಗೆ 1.9 ಕೋಟಿ ಕಾಮಗಾರಿ ಬಿಲ್ ಬಾಕಿ ಇತ್ತು. ಜೊತೆಗೆ 20ಕ್ಕೂ ಹೆಚ್ಚು ಗುತ್ತಿಗೆದಾರರಿಗೆ ಹಣ ಪಾವತಿಸದೆ ಕ್ರಿಕೆಟ್ ಸಂಸ್ಥೆ ಸಬೂಬು ಹೇಳ್ತಾ ಇತ್ತು. ಆರೋಪ ಮಾಡಿದ್ದ ಗುತ್ತಿಗೆದಾರರ ಜೊತೆ ಅಸೋಸಿಯೇಷನ್ ಸಭೆ ನಡೆಸಿದೆ. ಸಭೆ ನಂತರ 2-3 ದಿನದಲ್ಲಿ ಬಾಕಿ ಬಿಲ್ ಕ್ಲಿಯರ್ ಮಾಡೋದಾಗಿ ಭರವಸೆ ಕೊಟ್ಟಿದೆ. 2021ರಿಂದ ವಿವಿಧ ಕಾಮಗಾರಿ ನಡೆಸಿರುವ 1.80 ಕೋಟಿ ಬಿಲ್ ಕೆಲವೇ ದಿನದಲ್ಲಿ ನೀಡೋದಾಗಿ ಭರವಸೆ ನೀಡಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಹಾಲ್, ಇಂಟೀರಿಯರ್ಸ್, ಪಾರ್ಕಿಂಗ್ ನವೀಕರಣ, ಶೌಚಾಲಯ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ನಾವು ಮಾಡಿದ್ವಿ. 3 ವರ್ಷದಿಂದ ಬಾಕಿ ಬಿಲ್ ನೀಡದಿರುವ ಬಗ್ಗೆ ಮಾಧ್ಯಮಗಳು ವರದಿ ಬಿತ್ತರಿಸಿದ್ರು. ಮಾಧ್ಯಮಗಳ ವರದಿಯಿಂದ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಫಿಡೆಲಿಟಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಹೇಳಿದೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ದೂರು ದಾಖಲಾಗಿದೆ. ಮದುವೆಯಾಗೋದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎಂದು ಯುವತಿಯೊಬ್ಬಳು ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ. 2023ರ ಡಿಸೆಂಬರ್ 25ರಂದು ಯುವತಿ ಜೊತೆ ಪ್ರತೀಕ್ ಚೌಹಾಣ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ. ಬಳಿಕ ಮಹಾರಾಷ್ಟ್ರದ ಲಾತೂರ್ ಸೇರಿದಂತೆ ವಿವಿಧೆಡೆ ಕರೆದೊಯ್ದಿದ್ದಾನೆ. ಈ ವೇಳೆ ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. 2024ರ ಮೇ ತಿಂಗಳಲ್ಲಿ ಶಿರಡಿಯ ಹೋಟೆಲ್ನಲ್ಲಿ ಪ್ರತೀಕ್ ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. ಒತ್ತಾಯಪೂರ್ವಕವಾಗಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಪ್ರತೀಕ್ ಈಗ ಮದುವೆಗೆ ನಿರಾಕರಿಸಿ ಮೋಸ ಮಾಡಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಔರಾದ್ನ ಪೋಖ್ರಾಣ ಠಾಣೆಯಲ್ಲಿ ದೂರು ನೀಡಿದ್ರೂ ಸ್ವೀಕರಿಸ್ತಾ ಇಲ್ಲ ಅಂತ ಯುವತಿ ಆರೋಪಿಸಿದ್ದಾರೆ. ಬಿಹಾರ್ ಭೋಜನಾಲಯದ ಅವ್ಯವಸ್ಥೆಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಿಹಾರ್ ಭೋಜನಾಲಯದ ದೃಶ್ಯಗಳನ್ನು ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹೋಟೆಲ್ ಕಿಚನ್ ಕ್ಲೀನಿಂಗ್ ನೋಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಹಾರ್ ಭೋಜನಾಲಯ ಮಾಲೀಕರಿಗೆ ಅಧಿಕಾರಿಗಳು ಕ್ಲಾಸ್ ತಗೊಂಡ್ರು. ಜೊತೆಗೆ ಫುಡ್ ಲೈಸೆನ್ಸ್ ರದ್ದು ಮಾಡಲಾಗಿದೆ. ಜೊತೆಗೆ ಸುವರ್ಣ ನ್ಯೂಸ್ ಜನಪರ ವರದಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಮೋಸಾ ಹಾಗೂ ಎಣ್ಣೆಯನ್ನ ಸ್ಯಾಂಪಲ್ ಟೆಸ್ಟ್ಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಬಿಹಾರ್ ಭೋಜನಾಲಯದ ಮಾಲೀಕರಿಗೆ ದಂಡ ಕಟ್ಟುವಂತೆ ಸೂಚನೆ ನೀಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಅಕ್ರಮ ಬಾಂಗ್ಲಾ ಕಾರ್ಮಿಕರ ಬಗ್ಗೆ ಬಿಜೆಪಿ ರೆಬೆಲ್ಸ್ ಟೀಮ್ ಮಾಹಿತಿ ಸಂಗ್ರಹಿಸಿದೆ. ಅಕ್ರಮ ಬಾಂಗ್ಲಾ ವಲಸಿಗರ ಮಾಹಿತಿ ಸಂಗ್ರಹ ಅಧ್ಯಯನ ಹೆಸರಲ್ಲಿ ರೆಬೆಲ್ಸ್ ಟೀಮ್ ಪ್ರವಾಸ ನಡೆಸಿದೆ. ಆಲೂರು, ಸಕಲೇಶ್ಪುರ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಾ ಇರುವ ಬಾಂಗ್ಲಾ ಕಾರ್ಮಿಕರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ನೇತೃತ್ವದ ತಂಡ ಹಾಸನಕ್ಕೆ ಭೇಟಿ ಕೊಟ್ಟಿದೆ. ಬಾಂಗ್ಲಾ ಕಾರ್ಮಿಕರು ತೋಟಗಳಲ್ಲಿ 100 ಜನರಿದ್ದಾರೆ ಅಂತ ಸ್ಥಳೀಯ ಕಾರ್ಮಿಕರು ಮಾಹಿತಿ ನೀಡಿದ್ದಾರೆ. ಬಾಂಗ್ಲಾದವರು ಕಾಫಿ ಎಸ್ಟೇಟ್ಗಳಿಗೆ ಬಂದ ಮೇಲೆ ನಮಗೆ ಕೆಲಸ ಕಮ್ಮಿ ಆಗಿದೆ. ತೋಟಗಳಲ್ಲಿ ಕೆಲಸಕ್ಕೆ ಕರೀತಾ ಇಲ್ಲ. ಅಂಗಡಿಗಳಲ್ಲೂ ಹೆಚ್ಚಿನ ಬೆಲೆಗೆ ವಸ್ತು ಮಾರಾಟ ನಡೀತಾ ಇದೆ. ಬಿಜೆಪಿ ನಾಯಕರ ಎದುರು ಸ್ಥಳೀಯ ಕಾರ್ಮಿಕರು ಅಳಲು ತೋಡ್ಕೊಂಡಿದ್ದಾರೆ. ಮಾಹಿತಿ ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡ್ತೇವೆ ಅಂತ ಅರವಿಂದ ಲಿಂಬಾವಳಿ ಸ್ಥಳೀಯರಿಗೆ ತಿಳಿಸಿದರು. ಬೆಳಗಾವಿಯಲ್ಲಿ ಸರ್ಕಾರಿ ಶಾಲಾ ಕಟ್ಟಡದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ದರ್ಬಾರ್ ನಡೆಸ್ತಾ ಇದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮರ್ಪಕ ಕೊಠಡಿಗಳಿಲ್ಲ. ಹೀಗಿದ್ರೂ ಸರ್ಕಾರಿ ಶಾಲೆಯ 10 ಕೊಠಡಿಗಳನ್ನು ಖಾಸಗಿ ಮರಾಠಿ ಶಾಲೆಗೆ ಅಧಿಕಾರಿಗಳು ನೀಡಿದ್ದಾರೆ. ಬೆಳಗಾವಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿವಾದಾತ್ಮಕ ನಿರ್ಣಯಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. 108 ವರ್ಷಗಳ ಹಳೆಯದಾದ ಈ ಮರಾಠಿ ಪ್ರಾಥಮಿಕ ಶಾಲೆಗೀಗ ವಿದ್ಯಾರ್ಥಿಗಳ ಕೊರತೆ ಎದುರಾಗಿದೆ. 1ರಿಂದ 7ನೇ ತರಗತಿವರೆಗೆ ಈ ವರ್ಷ ಕೇವಲ 33 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. 7 ತರಗತಿಗಳ ವಿದ್ಯಾರ್ಥಿಗಳಿಗೆ ಕೇವಲ 3 ಕೊಠಡಿಗಳನ್ನು ಬಳಸಲಾಗುತ್ತಿದೆ. ಇನ್ನುಳಿದ 8 ಕೊಠಡಿಗಳನ್ನು ಬಾಲಿಕಾ ಆದರ್ಶ ವಿದ್ಯಾಲಯಕ್ಕೆ ಬಿಟ್ಟುಕೊಡಲಾಗಿದೆ. ಅಲ್ಲದೆ ಅದೇ ಆವರಣದಲ್ಲಿರುವ ಸರ್ಕಾರಿ ಕನ್ನಡ ಶಾಲೆಯ 2 ಕೊಠಡಿಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಇದೀಗ ಖಾಸಗಿ ಶಾಲೆಯ ದರ್ಬಾರ್ಗೆ ಶಾಸಕರು, ಅಧಿಕಾರಿಗಳು, ಎಸ್ಡಿಎಂಸಿ ಸದಸ್ಯರು ಸಾಥ್ ಕೊಟ್ರ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.